ಬೆಂಗಳೂರು ಹೊಸಪೇಟೆ ಭಾಗದ ರೈತರು ಇವತ್ತು ನಿಟ್ಟುಸಿರು ಬಿಟ್ಟಿದ್ದಾರೆ. ತಮ್ಮ 2,500 ಎಕರೆ ಜಮೀನುಗಳಿಗೆ ಜೀವ ಜಲ ಸಿಕ್ಕಿರೋದು ಎಲ್ಲರೂ ಫುಲ್ ಹ್ಯಾಪಿ ಆಗಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ವಿಜಯನಗರದ ಐತಿಹಾಸಿಕ ಕಾಲುವೆಗಳಲ್ಲಾದ ರಾಯ ಬಸವ ಬೆಲ್ಲ ತುರ್ತಾ ಕಾಲುವೆಗಳಿಗೆ ಸ್ವಚ್ಛತೆಯನ್ನ ಮಾಡಬೇಕು ಅಂತೇಳಿ ಈ ಹಿಂದೆ ರೈತರು ಪ್ರತಿಭಟನೆಯನ್ನ ಮಾಡಿದ್ರು, ಆಗ್ರಹವನ್ನು ಕೂಡ ಮಾಡಿದ್ರು. ಏನೋ ಈ ಬೆನ್ನಲ್ಲೇ ಇವತ್ತು ರೈತರ ಪ್ರತಿಭಟನೆಯನ್ನ ರಿಪಬ್ಲಿಕ್ ಕನ್ನಡ ಒಂದು ವಿಸ್ತೃತವಾದಂತಹ ವರದಿಯನ್ನು ಕೂಡ ಪ್ರಕಟಿಸಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಐತಿಹಾಸಿಕ ಬಸವಣ್ಣ ಕಾಲುವೆ ಏನಿದೆ, ಆ ಬಸವಣ್ಣ ಕಾಲುವೆಗೆ ಸ್ವಚ್ಛತೆಯ ಭಾಗ್ಯ ಸಿಕ್ಕಿದೆ ಅಂತಾನೆ ಹೇಳಬಹುದು. ಏನೋ ಈ ಭಾಗದ ರೈತರು ಸುಮಾರು 2.5 ಎಕರೆ ಪ್ರದೇಶದಲ್ಲಿ ಈ ನೀರನ್ನ ಬಳಕೆ ಮಾಡ್ತಾರೆ. ಸರಿಸುಮಾರು 20 ರಿಂದ 22 ಹಳ್ಳಿಗಳ ರೈತರು ಈ ನೀರನ್ನ ಅವಲಂಬನೆಗೊಂಡಿದ್ದಾರೆ. ಹೀಗಾಗಿ ಈ ನೀರನ್ನ ಬಳಕೆ ಮಾಡ್ತಕ್ಕಂತಹ ರೈತರು ನಮಗೆ ರಾಯ ಬಸವ ತುರ್ತ ಬೆಲ್ಲ ಏನು ಈ ಕಾಲುವೆಗಳಿದಾವೆ, ಈ ಕಾಲುವೆಗಳಿಗೆ ಸ್ವಚ್ಛತೆಯನ್ನ ಮಾಡಿ ಅಂತೇಳಿ ಆಗ್ರಹವನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಏನು ರೈತರನ್ನ ಮಾತಾಡಿಸಿ ಸ್ಥಳದಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಿತ್ತು. ಹೀಗಾಗಿ ಬಸವಣ್ಣ ಕಾಲುವೆಗೆ ಸದ್ಯ ಸ್ವಚ್ಛತೆಯ ಭಾಗ್ಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು, ಗಮನಿಸಬಹುದು. ಈಗಾಗಲೇ ಹಲವಾರು JCBಗಳು ಮತ್ತು ಯಂತ್ರಗಳನ್ನ ಬಳಕೆ ಮಾಡಿ ಸ್ವಚ್ಛತೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ವಿಜಯನಗರ ಕಾಲದ ಐತಿಹಾಸಿಕ ಕಾಲುವೆ ಇದು. ತುಂಗಭದ್ರಾ ಜಲಾಶಯ ಏನು ಹುಟ್ಟು, ತುಂಗಭದ್ರಾ ಜಲಾಶಯ ಹುಟ್ಟೋಕ್ಕಿಂತ ಮುಂಚೆ ಹುಟ್ಟಿರ್ತಕ್ಕಂತಹ ಒಂದು ಐತಿಹಾಸಿಕ ಕಾಲುವೆಗಳಿಗೂ. ಅದರಲ್ಲಿ ಬಹಳ ಪ್ರಮುಖವಾದಂತಹ ದೊಡ್ಡ ಕಾಲುವೆ ಬಸವಣ್ಣ ಕಾಲುವೆಗೆ ಈ ರೀತಿಯಾಗಿ ಇವತ್ತು ತ್ಯಾಜ್ಯ ತುಂಬಿರ್ತಕ್ಕಂಥದ್ದು. ಅದರಲ್ಲಿ ಸತ್ತ ದನಕರುಗಳು ಮತ್ತು ಪ್ರಾಣಿಗಳನ್ನು ಕೂಡ ಎಸೆಯಲಾಗ್ತಿದೆ ಅಂತಕ್ಕಂತಹ ಗಂಭೀರವಾದಂತಹ ಆರೋಪವನ್ನು ಕೂಡ ಈ ಭಾಗದ ರೈತರು ಮಾಡಿದ್ರು. ಅದಾದ ಬಳಿಕ ಈ ರೀತಿಯಾದಂತಹ ಈ ಒಂದು ಕಾಲುವೆಗಳನ್ನ ಸ್ವಚ್ಛಗೊಳಿಸ್ಬೇಕು, ರೈತರ ಬೆಳೆಗಳಿಗೆ ಇಳುವರಿಯ ಸಮಸ್ಯೆ ಆಗ್ತದೆ, ನಮಗೆ ಏನು ನೀರಾವರಿಯ ಈ ರೀತಿಯ ನೀರಾವರಿ ಇರ್ತಕ್ಕಂಥದ್ದು ಅತ್ಯಂತ ವಿರಳ, ಆದ್ರೆ ಇರ್ತಕ್ಕಂಥದ್ದನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅಂತೇಳಿ ರೈತರು ಆಗ್ರಹವನ್ನು ಕೂಡ ಮಾಡಿದ್ರು, ಗಮನಿಸಬಹುದು. ಇಲ್ಲಿ ಇದೇ ನೀರನ್ನ ಬಳಕೆ ಮಾಡಿಕೊಂಡು ರೈತರು ಈ ರೀತಿಯಾದಂತಹ ಬೆಳೆಗಳು ಭತ್ತ ಆಗಿರ್ಬೋದು, ಕಬ್ಬು ಮತ್ತು ಬಾಳೆ ಬೆಳೆಗಳನ್ನು ಕೂಡ ಬೆಳಿತಾರೆ. ಹೀಗಾಗಿ ನಮಗೆ ರೈತರಿಗೆ ಅನುಕೂಲ ಆಗ್ಲಿಕ್ಕೆ ಇದನ್ನೆಲ್ಲವನ್ನು ಕೂಡ ಸ್ವಚ್ಛಗೊಳಿಸ್ಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಕಳೆದ 29ರಂದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು, ರೈತರನ್ನು ಕೂಡ ಮಾತಾಡಿಸಿತ್ತು. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಯ ಆಧಾರದ ಮೇಲೆ ಇವತ್ತು ಸ್ಥಳೀಯ ವಿಜಯನಗರ ಜಿಲ್ಲಾಡಳಿತ ಈ ಒಂದು ಸ್ವಚ್ಛತೆಯನ್ನ ಮಾಡಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅಂಕೋಲದ ಹಾರವಾಡದ ನದಿ ದಂಡೆಯ ಮೇಲೆ ಕಪ್ಪೆ ಚಿಪ್ಪುಗಳ ಸುಗ್ಗಿಯನ್ನ ಆಚರಿಸಲಾಗ್ತಾ ಇದೆ. ಈ ಕಪ್ಪೆ ಚಿಪ್ಪಿನ ಸುಗ್ಗಿ ಹೇಗಿದೆ ಅನ್ನೋದರ ಬಗ್ಗೆ ಒಂದು ವಿಶೇಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡೋಣ. ಹೊಳೆ, ನದಿ, ಕೆರೆ ದಂಡೆ ಪ್ರದೇಶಗಳು ಹತ್ತಿರದ ನಿವಾಸಿಗಳಿಗೆ ಉಪಜೀವನಕ್ಕೆ ಅನುಕೂಲವಾಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹಾರವಾಡದ ಗಾಬಿತವಾಡದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಮುದ್ರದ ಉತ್ಪನ್ನಗಳು ಕೂಡ ಈ ಬಾರಿ ಆಗಿರುವಂಥದ್ದು. ಹೀಗಾಗಿ ಜನ ಕೂಡ ಮುಗಿಬೀಳ್ತಾ ಇದ್ದಾರೆ, ಗಮನಿಸ್ಬೋದು. ಇದು ಗಾಬಿತವಾಡದ ಒಂದು ಸಂಗಮ ಪ್ರದೇಶ ಅಂತ ಹೇಳ್ಬೋದು. ಬೇಲೆಕೇರಿ ಬಂದರಿನ ಸಮೀಪದಲ್ಲಿ ಈ ಒಂದು ಏರೆ ಬರುತ್ತೆ. ಈ ಬಾರಿ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಕಪ್ಪೆ ಚಿಪ್ಪುಗಳು ಹೇರಳ ಪ್ರಮಾಣದಲ್ಲಿ ಬಂದಿರೋದ್ರಿಂದ ಮಹಿಳೆಯರಾಗಿ ಪುರುಷರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಅವುಗಳನ್ನು ಸಂಗ್ರಹಿಸ್ತಾ ಇದ್ದಾರೆ, ಗಮನಿಸ್ಬೋದು. ಮಹಿಳೆಯರು, ಪುರುಷರು ಮತ್ತು ಎಲ್ಲರೂ ಕೂಡ ಇಲ್ಲಿ ಒಂದು ಅವುಗಳನ್ನು ಸಂಗ್ರಹಿಸಲು ಕೂಡ ಮುಗಿಬಿಡ್ತಾರೆ. ಅಂದರೆ ಇಳಿತದ ಸಂದರ್ಭದಲ್ಲಿ ನೀರಿನ ಒಂದು ಹರಿವನ್ನು ನೋಡಿ ಈ ಒಂದು ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹಿಸಲು ಈ ಭಾಗದ ನಾಗರಿಕರು ಮುಂದಾಗ್ತಾರೆ. ಒಟ್ಟಿನಲ್ಲಿ ಈ ಒಂದು ಪ್ರದೇಶ, ಈ ಭಾಗದ ಎಲ್ಲ ಸಮುದಾಯದ ನಾಗರಿಕರು ಕೂಡ ಉಪಜೀವನ ನಡೆಸಲು ಅನುಕೂಲ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹೊಸಪೇಟೆ ಭಾಗದ ರೈತರು ಇವತ್ತು ನಿಟ್ಟುಸಿರು ಬಿಟ್ಟಿದ್ದಾರೆ. ತಮ್ಮ 2,500 ಎಕರೆ ಜಮೀನುಗಳಿಗೆ ಜೀವ ಜಲ ಸಿಕ್ಕಿರೋದು ಎಲ್ಲರೂ ಫುಲ್ ಹ್ಯಾಪಿ ಆಗಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ವಿಜಯನಗರದ ಐತಿಹಾಸಿಕ ಕಾಲುವೆಗಳಲ್ಲಾದ ರಾಯ ಬಸವ ಬೆಲ್ಲ ತುರ್ತಾ ಕಾಲುವೆಗಳಿಗೆ ಸ್ವಚ್ಛತೆಯನ್ನ ಮಾಡಬೇಕು ಅಂತೇಳಿ ಈ ಹಿಂದೆ ರೈತರು ಪ್ರತಿಭಟನೆಯನ್ನ ಮಾಡಿದ್ರು, ಆಗ್ರಹವನ್ನು ಕೂಡ ಮಾಡಿದ್ರು. ಏನೋ ಈ ಬೆನ್ನಲ್ಲೇ ಇವತ್ತು ರೈತರ ಪ್ರತಿಭಟನೆಯನ್ನ ರಿಪಬ್ಲಿಕ್ ಕನ್ನಡ ಒಂದು ವಿಸ್ತೃತವಾದಂತಹ ವರದಿಯನ್ನು ಕೂಡ ಪ್ರಕಟಿಸಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಐತಿಹಾಸಿಕ ಬಸವಣ್ಣ ಕಾಲುವೆ ಏನಿದೆ, ಆ ಬಸವಣ್ಣ ಕಾಲುವೆಗೆ ಸ್ವಚ್ಛತೆಯ ಭಾಗ್ಯ ಸಿಕ್ಕಿದೆ ಅಂತಾನೆ ಹೇಳಬಹುದು. ಏನೋ ಈ ಭಾಗದ ರೈತರು ಸುಮಾರು 2.5 ಎಕರೆ ಪ್ರದೇಶದಲ್ಲಿ ಈ ನೀರನ್ನ ಬಳಕೆ ಮಾಡ್ತಾರೆ. ಸರಿಸುಮಾರು 20 ರಿಂದ 22 ಹಳ್ಳಿಗಳ ರೈತರು ಈ ನೀರನ್ನ ಅವಲಂಬನೆಗೊಂಡಿದ್ದಾರೆ. ಹೀಗಾಗಿ
ಈ ನೀರನ್ನ ಈ ಬಳಕೆ ಮಾಡ್ತಕ್ಕಂತಹ ರೈತರು ನಮಗೆ ರಾಯ ಬಸವ ತುರ್ತ ಬೆಲ್ಲ ಏನು ಈ ಕಾಲುವೆಗಳಿದಾವೆ, ಈ ಕಾಲುವೆಗಳಿಗೆ ಸ್ವಚ್ಛತೆಯನ್ನ ಮಾಡಿ ಅಂತೇಳಿ ಆಗ್ರಹವನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಏನು ರೈತರನ್ನ ಮಾತಾಡಿಸಿ ಸ್ಥಳದಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಿತ್ತು. ಹೀಗಾಗಿ ಬಸವಣ್ಣ ಕಾಲುವೆಗೆ ಸದ್ಯ ಸ್ವಚ್ಛತೆಯ ಭಾಗ್ಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು, ಗಮನಿಸಬಹುದು. ಈಗಾಗಲೇ ಹಲವಾರು JCBಗಳು ಮತ್ತು ಯಂತ್ರಗಳನ್ನ ಬಳಕೆ ಮಾಡಿ ಸ್ವಚ್ಛತೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ವಿಜಯನಗರ ಕಾಲದ ಐತಿಹಾಸಿಕ ಕಾಲುವೆ ಇದು. ತುಂಗಭದ್ರಾ ಜಲಾಶಯ ಏನು ಹುಟ್ಟು, ತುಂಗಭದ್ರಾ ಜಲಾಶಯ ಹುಟ್ಟೋಕ್ಕಿಂತ ಮುಂಚೆ ಹುಟ್ಟಿರ್ತಕ್ಕಂತಹ ಒಂದು ಐತಿಹಾಸಿಕ ಕಾಲುವೆಗಳಿವು. ಅದರಲ್ಲಿ ಬಹಳ ಪ್ರಮುಖವಾದಂತಹ ದೊಡ್ಡ ಕಾಲುವೆ ಬಸವಣ್ಣ ಕಾಲುವೆಗೆ ಈ ರೀತಿಯಾಗಿ ಇವತ್ತು ತ್ಯಾಜ್ಯ ತುಂಬಿರ್ತಕ್ಕಂಥದ್ದು. ಅದರಲ್ಲಿ ಸತ್ತ ದನ ಕರುಗಳು ಮತ್ತು ಪ್ರಾಣಿಗಳನ್ನು ಕೂಡ ಎಸೆಯಲಾಗ್ತಿದೆ ಅಂತಕ್ಕಂತಹ ಗಂಭೀರವಾದಂತಹ ಆರೋಪವನ್ನು ಕೂಡ ಈ ಭಾಗದ ರೈತರು ಮಾಡಿದ್ರು. ಅದಾದ ಬಳಿಕ ಈ ರೀತಿಯಾದಂತಹ ಈ ಒಂದು ಕಾಲುವೆಗಳನ್ನ ಸ್ವಚ್ಛಗೊಳಿಸ್ಬೇಕು. ರೈತರ ಬೆಳೆಗಳಿಗೆ ಇಳುವರಿಯ ಸಮಸ್ಯೆ ಆಗ್ತದೆ. ನಮಗೆ ಏನು ನೀರಾವರಿಯ ಈ ರೀತಿಯ ನೀರಾವರಿ ಇರ್ತಕ್ಕಂಥದ್ದು ಅತ್ಯಂತ ವಿರಳ. ಆದ್ರೆ ಇರ್ತಕ್ಕಂಥದ್ದನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅಂತೇಳಿ ರೈತರು ಆಗ್ರಹವನ್ನು ಕೂಡ ಮಾಡಿದ್ರು, ಗಮನಿಸಬಹುದು. ಇಲ್ಲಿ ಇದೇ ನೀರನ್ನ ಬಳಕೆ ಮಾಡಿಕೊಂಡು ರೈತರು ಈ ರೀತಿಯಾದಂತಹ ಬೆಳೆಗಳು ಭತ್ತ ಆಗಿರ್ಬೋದು, ಕಬ್ಬು ಮತ್ತು ಬಾಳೆ ಬೆಳೆಗಳನ್ನು ಕೂಡ ಬೆಳಿತಾರೆ. ಹೀಗಾಗಿ ನಮಗೆ ರೈತರಿಗೆ ಅನುಕೂಲ ಆಗ್ಲಿಕ್ಕೆ ಇದನ್ನೆಲ್ಲವನ್ನು ಕೂಡ ಸ್ವಚ್ಛಗೊಳಿಸ್ಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಕಳೆದ 29ರಂದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು, ರೈತರನ್ನು ಕೂಡ ಮಾತಾಡಿಸಿತ್ತು. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡದ ವರದಿ ಆಧಾರದ ಮೇಲೆ ಇವತ್ತು ಸ್ಥಳೀಯ ವಿಜಯನಗರ ಜಿಲ್ಲಾಡಳಿತ ಈ ಒಂದು ಸ್ವಚ್ಛತೆಯನ್ನ ಮಾಡಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅಂಕೋಲದ ಹಾರವಾಡದ ನದಿ ದಂಡೆಯ ಮೇಲೆ ಕಪ್ಪೆ ಚಿಪ್ಪುಗಳ ಸುಗ್ಗಿಯನ್ನ ಆಚರಿಸಲಾಗ್ತಾ ಇದೆ. ಈ ಕಪ್ಪೆ ಚಿಪ್ಪಿನ ಸುಗ್ಗಿ ಹೇಗಿದೆ ಅನ್ನೋದರ ಬಗ್ಗೆ ಒಂದು ವಿಶೇಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ಬನ್ನಿ ನೋಡೋಣ. ಹೊಳೆ, ನದಿ, ಕೆರೆ ದಂಡೆ ಪ್ರದೇಶಗಳು ಹತ್ತಿರದ ನಿವಾಸಿಗಳಿಗೆ ಉಪಜೀವನಕ್ಕೆ ಅನುಕೂಲವಾಗುವಂಥ ವಾತಾವರಣನ ಸೃಷ್ಟಿ ಮಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹಾರವಾಡದ ಗಾಬಿತೋಟದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಮುದ್ರದ ಉತ್ಪನ್ನಗಳು ಕೂಡ ಈ ಬಾರಿ ಆಗಿರುವಂಥದ್ದು. ಹೀಗಾಗಿ ಜನ ಕೂಡ ಮುಗಿಬೀಳ್ತಾ ಇದ್ದಾರೆ, ಗಮನಿಸ್ಬೋದು. ಇದು ಗಾಬಿತವಾಡದ ಒಂದು ಸಂಗಮ ಪ್ರದೇಶ ಅಂತ ಹೇಳ್ಬೋದು. ಬೇಲೆಕೇರಿ ಬಂದರಿನ ಸಮೀಪದಲ್ಲಿ ಈ ಒಂದು ಏರೆ ಬರುತ್ತೆ. ಈ ಬಾರಿ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಕಪ್ಪೆ ಚಿಪ್ಪುಗಳು ಹೇರಳ ಪ್ರಮಾಣದಲ್ಲಿ ಬಂದಿರೋದ್ರಿಂದ ಮಹಿಳೆಯರಾಗಿ ಪುರುಷರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಅವುಗಳನ್ನು ಸಂಗ್ರಹಿಸ್ತಿದ್ದಾರೆ, ಗಮನಿಸ್ಬೋದು. ಮಹಿಳೆಯರು, ಪುರುಷರು ಮತ್ತು ಎಲ್ಲರೂ ಕೂಡ ಇಲ್ಲಿ ಒಂದು ಅವುಗಳನ್ನು ಸಂಗ್ರಹಿಸಲು ಕೂಡ ಮುಗಿಬಿಡ್ತಾರೆ. ಅಂದರೆ ಇಳಿತದ ಸಂದರ್ಭದಲ್ಲಿ ನೀರಿನ ಒಂದು ಹರಿವನ್ನು ನೋಡಿ ಈ ಒಂದು ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹಿಸಲು ಈ ಭಾಗದ ನಾಗರಿಕರು ಮುಂದಾಗ್ತಾರೆ. ಒಟ್ಟಿನಲ್ಲಿ ಈ ಒಂದು ಪ್ರದೇಶ, ಈ ಭಾಗದ ಎಲ್ಲ ಸಮುದಾಯದ ನಾಗರಿಕರು ಕೂಡ ಉಪಜೀವನ ನಡೆಸಲು ಅನುಕೂಲ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.